ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬೆಂಬಲ ಸೂಚಿಸಿದೆ. ಪಾಕ್ ವಿರುದ್ಧ ಭಾರತ ತೋರಿದ ಪರಾಕ್ರಮಕ್ಕೆ ಜಗತ್ತೇ ಶಹಬಾಷ್ ಅಂದಿದೆ. ಆದರೆ ಕೆಲವೊಬ್ಬ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಾಯಕರು ಮಾತ್ರ ಆಪರೇಷನ್ ಸಿಂಧೂರದ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತೀಯ ಸೇನೆಯನ್ನು ಕೂಡ ಅಪಮಾನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ನೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ಲಘುವಾಗಿ ಮಾತನಾಡಿದ್ರು. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿರೋ ಮಾತುಗಳು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೊಸಪೇಟೆಯಲ್ಲಿ ನಡೆದಂತಹ ರಾಜ್ಯ ಕಾಂಗ್ರೆಸ್ನ 2ನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ತಿಳಿದು ಮಾತನಾಡಿದ್ದಾರೋ ಮಾತಿನ ಭರದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಆದರೆ ಖರ್ಗೆ ಅವರ ಮಾತಿಗೆ ಬಿಜೆಪಿ ಜೆಡಿಎಸ್ ನಾಯಕರಷ್ಟೇ ಅಲ್ಲದೆ ಸಾರ್ವಜನಿಕವಾಗಿಯೂ ಕೂಡ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯ ಖರ್ಗೆ ಅವರು ರಾಜ್ಯದಲ್ಲಿ ಆಡಿದ ಮಾತು ದೇಶಾದ್ಯಂತ ಚರ್ಚೆಗೊಳಗಾಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಖರ್ಗೆ ಅವರು ಹೇಳಿದ್ದೇನು ಅನ್ನೋದನ್ನ ನೀವು ಕೇಳಿಸಿಕೊಳ್ಳಲೇಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದ್ರು. ಈ ವೇಳೆ ಅವರು ನೀಡಿದ್ದ ಹೇಳಿಕೆ ಇದೀಗ ವಿವಾದದ ಕಿಡಿ ಹೊತ್ತಿಸಿದೆ. ಪಹಲ್ಗಾಮ್ ಉಗ್ರರ ದಾಳಿ ಹಾಗೂ ಪಹಲ್ಗಾಮ್ ಘಟನೆಯನ್ನ ಪ್ರಸ್ತಾಪಿಸಿದಂತಹ ಖರ್ಗೆ ಅವರು ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂತಹ ಯುದ್ಧವನ್ನ ಖರ್ಗೆ ಅವರು ಚುಟ್ಪುಟ್ ಯುದ್ಧ ಅಂತ ಕರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿರೋಧಿ ರಾಷ್ಟ್ರ ಪಾಕಿಸ್ತಾನ ಅಂತ ಹೇಳುವ ಬದಲಾಗಿ ನಮ್ಮ ಪಾಕಿಸ್ತಾನ ಅಂತ ಹೇಳಿರೋದು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಮುಂದುವರೆದು ಮಾತನಾಡಿದಂತಹ ಖರ್ಗೆ ಅವರು, ನಾವೇನೀ ಘರ್ಷಣೆಯನ್ನ ಮಾಡ್ತಿದ್ದೇವೆ, ಪಾಕಿಸ್ತಾನದ ಕೆಲಸವಂತೂ ಯಾವಾಗಲೂ ಬರೀ ನಮ್ಮ ದೇಶದ ಮೇಲೆ ಗೂಬೆ ಕೂರಿಸೋದೆ. ಅವರು ಶಕ್ತಿಹೀನರು. ಇಂದು ಚೈನಾದಿಂದ ಸಹಾಯವನ್ನ ತಗೊಂಡು ನಮ್ಮ ಮೇಲೆ ದಾಳಿ ಮಾಡೋ ಯತ್ನ ಮಾಡಿದ್ದಾರೆ ಅಂತ ಗರಂ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಪಹಲ್ಗಾಮ್ ದಾಳಿಯ ವಿಚಾರದಲ್ಲೂ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ರಾಜ್ಯ ಕಾಂಗ್ರೆಸ್ನ ಸಾಧನಾ ಸಮಾವೇಶವನ್ನ ಖರ್ಗೆ ಅವರು ಕೇಂದ್ರದ ವಿರುದ್ಧ ಮೋದಿ ವಿರುದ್ಧವಾಗಿ ವಾಗ್ದಾಳಿ ಮಾಡೋದಕ್ಕೆ ಬಳಸಿಕೊಂಡ್ರು. ಈ ವೇಳೆ ವೇದಿಕೆಯಿಂದ ಖರ್ಗೆ ಅವರು ಪಹಲ್ಗಾಮ್ನಲ್ಲಿ 26 ಜನರ ಕೊಲೆ ಯಾಕಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ದೇಶದಲ್ಲಿ ಅನೇಕ ಘಟನೆ ನಡೆದಿದೆ. ಮೊನ್ನೆ ಪಹಲ್ಗಾಮ್ನಲ್ಲಿ ದೊಡ್ಡ ಘಟನೆ ನಡೀತು, 26 ಜನರ ಕೊಲೆ ಆಯಿತು. ಯಾಕಾಯ್ತು? ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿಯನ್ನೇ ಕೊಟ್ಟಿರಲಿಲ್ಲ. ಟೂರಿಸ್ಟ್ಗಳಿಗೆ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ಅದಕ್ಕಾಗಿ 26 ಜನರ ಕೊಲೆ ಆಯಿತು. ಆದರೂ ಮೋದಿ ಅವರು ಅದರ ಬಗ್ಗೆ ಮಾತನಾಡಿಲ್ಲ ಅಂತ ಖರ್ಗೆ ಹರಿಹಾಯ್ದಿದ್ದಾರೆ. ಕಾಶ್ಮೀರಕ್ಕೆ 17ನೇ ತಾರೀಕು ಹೋಗಬೇಡಿ ಅಂತ ಗುಪ್ತಚರ ಇಲಾಖೆ ಮೋದಿ ಅವರಿಗೆ ಹೇಳಿದ್ರು. ಇದು ನಿಮಗೆ ಗೊತ್ತಿದ್ದಾಗ ಈ ವಿಚಾರ ಯಾಕೆ ಟೂರಿಸ್ಟ್ಗಳಿಗೆ ಹೇಳಲಿಲ್ಲ? ಈ ವಿಚಾರವನ್ನ ಪೊಲೀಸರ ಮೂಲಕ ಜನರಿಗೆ ಹೇಳಲಿಲ್ಲ ಯಾಕೆ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ರು. ಮೊದಲೇ ಆ ವಿಚಾರ ಹೇಳಿದ್ರೆ 26 ಪ್ರಾಣಗಳನ್ನ ಉಳಿಸಬಹುದಾಗಿತ್ತು ಅಂತ ಖರ್ಗೆ ವಿಷಾದಿಸಿದ್ರು. ಒಂದು ಕಡೆ ಖರ್ಗೆ ಅವರು ಈ ರೀತಿಯಾಗೆಲ್ಲ ಹೇಳಿದ್ರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ ಎಷ್ಟು ಯುದ್ಧ ವಿಮಾನವನ್ನ ಕಳೆದುಕೊಂಡಿದೆ ಅಂತ ಪ್ರಶ್ನೆ ಮಾಡಿ ವಿವಾದಕ್ಕೆ ಕಾರಣವಾಗಿದ್ದಾರೆ. ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂತಹ ದಾಳಿಯ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನ ಅಭಿಪ್ರಾಯಗಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಟ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದ್ರೆ, ಯುದ್ಧದ ಬಗ್ಗೆ ಲೆಕ್ಕ ಕೇಳ್ತಾ ಇದ್ರೆ, ಅತ್ತ ಸ್ವತಃ ಪಾಕಿಸ್ತಾನವೇ ಭಾರತದ ದಾಳಿಯಿಂದ ಏನೆಲ್ಲ ಹಾನಿಯಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಎಷ್ಟು ಸೈನಿಕರನ್ನ ಕಳೆದುಕೊಂಡಿದ್ದೀವಿ ಅಂತಲೂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ನಡೆಸಲಾದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ. ಪಾಕಿಸ್ತಾನ ಸೇನೆಯ 64 ಸೈನಿಕರು ಮತ್ತು ಅಧಿಕಾರಿಗಳು ಕೊಲ್ಲಲ್ಪಟ್ಟಿದ್ದಾರೆ. ಕೇವಲ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲದೆ, ಪಾಕಿಸ್ತಾನದ ಡ್ರೋನ್ ದಾಳಿಗೆ ಪ್ರತಿಕಾರವಾಗಿ 8 ವಾಯು ನೆಲೆಗಳನ್ನು ಭಾರತ ಗುರಿಯಾಗಿಸಿ ನಿಖರವಾದಂತಹ ದಾಳಿ ಮಾಡಿತು. ಈ ವೇಳೆಯೂ ಹಲವು ಸೈನಿಕರು ಸಾವನ್ನಪ್ಪಿದ್ರು. ಇನ್ನು ಗಡಿಯಲ್ಲೂ ಕೂಡ ಪಾಕಿಸ್ತಾನ ಸೇನೆ ಕಡೆಯಿಂದ ಅಪ್ರಚೋದಿತ ದಾಳಿಗಳು ನಡೆದಿದೆ. ಹೀಗಾಗಿ ಭಾರತದ ದಾಳಿಯಿಂದಾಗಿ ಗಡಿಯಲ್ಲೂ ಸಹ ಪಾಕಿಸ್ತಾನ ಸೇನೆಯು ತನ್ನ ಸೈನಿಕರನ್ನ ಕಳೆದುಕೊಂಡಿದೆ. ಹೀಗೆ ಒಟ್ಟಾರೆಯಾಗಿ ಅಧಿಕಾರಿಗಳು ಸೈನಿಕರು ಸೇರಿ ಒಟ್ಟು 64 ಮಂದಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಭಾರತದ ಈ ಒಂದು ಪ್ರತಿಕಾರ ಕಾರ್ಯಾಚರಣೆ ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಕ್ರಮವನ್ನ ತೋರಿಸುತ್ತೆ. ಗಡಿಯುದ್ದಕ್ಕೂ ಒಳನುಗ್ಗುವಿಕೆಯ ಪ್ರಯತ್ನಗಳನ್ನು ತಡೆಗಟ್ಟಲು ಭಾರತೀಯ ಸೇನೆ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸಿತು. ಇದರಲ್ಲಿ ಗಮನಾರ್ಹ ಯಶಸ್ಸನ್ನ ಸಾಧಿಸಲಾಗಿದೆ. ಈ ಕಾರ್ಯಾಚರಣೆಯ ಯಶಸ್ಸು ಭಾರತೀಯ ಸೇನೆಯ ಶಕ್ತಿ ಮತ್ತು ದಕ್ಷತೆಯನ್ನ ಒತ್ತಿ ಹೇಳುತ್ತೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಮಯದಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನಕ್ಕೆ ಬಲವಾದಂತಹ ಪೆಟ್ಟನ್ನು ಕೊಟ್ಟಿದೆ. ಭೂಸೇನೆಯ ಜೊತೆಗೆ ವಾಯುಪಡೆಯೂ ಸಹ ಅತ್ಯಧಿಕ ಹಾನಿ ಉಂಟು ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿದ ದಾಳಿಯನ್ನ ವಾಯು ರಕ್ಷಣಾ ವ್ಯವಸ್ಥೆಯು ಅತ್ಯಂತ ಯಶಸ್ವಿಯಾಗಿ ತಡೆದಿದೆ. ಇನ್ನು ಕದನ ವಿರಾಮದ ಬೆನ್ನಲ್ಲೇ ಭಾರತೀಯ ಸೇನೆ ಶತ್ರು ಸೈನ್ಯಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದೆ.
ಇಡೀ ಪಾಕಿಸ್ತಾನ ನಮ್ಮ ರೇಂಜ್ನಲ್ಲೇ ಇದೆ, ನೆರೆ ರಾಷ್ಟ್ರಕ್ಕೆ ಗುಣ ಇಡೋದು ಹೇಗೆ ಅಂತ ಗೊತ್ತು ಅಂತ ಲೆಫ್ಟಿನೆಂಟ್ ಜನರಲ್ ಡಿ ಖುನಾ ಅವರು ಹೇಳಿದ್ದಾರೆ. ಹೌದು, ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಭಾರತವು ಪಾಕಿಸ್ತಾನದ ಯಾವುದೇ ಭಾಗವನ್ನ ಗುರಿಯಾಗಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ವಿಭಾಗದ ಮಹಾನಿರ್ದೇಶಕರಾದ ಲೆಫ್ಟಿನೆಂಟ್ ಜನರಲ್ ಸುಮಾರ್ ಇವಾನ್ ಡಿ ಖುನಾ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತ ಅನುಸರಿಸಿದ ಶಿಶುಪಾಲ ಸಿದ್ಧಾಂತದ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಇನ್ನು ಭಾರತದ ದಾಳಿಯಿಂದ ತತ್ತರಿಸಿ ಹೋಗಿರುವ ಪಾಕಿಸ್ತಾನ ತನ್ನ ಸೇನೆಯ ಪ್ರಧಾನ ಕಚೇರಿಯನ್ನ ರಾವಲ್ಪಿಂಡಿಯಿಂದ ಖೈಬರ್ ಪಖ್ತೂನ್ಖ್ವಾಕ್ಕೆ ಸ್ಥಳಾಂತರಿಸುವ ಬಗ್ಗೆ ಒಂದಷ್ಟು ವರದಿಗಳಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಭಾರತೀಯ ಸೇನೆಯ ಡಿ ಖುನಾ ಅವರು ಪೂರ್ತಿ ಪಾಕಿಸ್ತಾನ ನಮ್ಮ ಕೈಯಳತೆಯ ದೂರದಲ್ಲೇ ಇದೆ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಕೆಲವು ಮಿಲಿಟರಿ ನೆಲೆಗಳು ಮಾತ್ರವಲ್ಲದೆ ಇಡೀ ಪಾಕಿಸ್ತಾನ ನಮ್ಮ ವ್ಯಾಪ್ತಿಯಲ್ಲೇ ಇದೆ. ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಎದುರಿಸುವುದಕ್ಕೆ ನಮ್ಮ ಬಳಿ ಶಸ್ತ್ರಾಸ್ತ್ರಗಳಿವೆ. ಇಡೀ ಪಾಕಿಸ್ತಾನ ನಮ್ಮ ಕೈಗೆಟುಕುವಂತಹ ದೂರದಲ್ಲೇ ಇದೆ. ಅವರು ತಮ್ಮ ಸೇನಾ ಪ್ರಧಾನ ಕಚೇರಿಯನ್ನ ರಾವಲ್ಪಿಂಡಿಯ ಬದಲು ಖೈಬರ್ ಪಖ್ತೂನ್ಖ್ವಾದಂತಹ ಸ್ಥಳಗಳಿಗೆ ಸ್ಥಳಾಂತರಿಸಬಹುದು. ಆದರೆ ಇದು ಕೂಡ ನಮ್ಮ ಕೈಯಳತೆಗಿಂತ ದೂರದಲ್ಲೇನೂ ಇಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ಲ, ಆಳವಾದ ಗುಂಡಿಯನ್ನ ಹುಡುಕಬೇಕಾಗಿದೆ ಅಂತ ಡಿ ಖುನಾ ಅವರು ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸಾರ್ವಭೌಮತ್ವ ಮತ್ತು ನಮ್ಮ ಜನರನ್ನ ರಕ್ಷಿಸುವುದು ನಮ್ಮ ಕೆಲಸ. ಆದ್ದರಿಂದ ಈ ಕಾರ್ಯಾಚರಣೆಯ ಮೂಲಕ ನಮ್ಮ ತಾಯ್ನಾಡನ್ನ ರಕ್ಷಿಸಲು ನಾವು ಯಶಸ್ವಿಯಾಗಿದ್ದೇವೆ ಅಂತ ನಾನು ಭಾವಿಸುತ್ತೇನೆ. ಆ ಸಮಯದಲ್ಲಿ ಪಾಕಿಸ್ತಾನದ ನೆಲದಿಂದಲೇ ಈ ಡ್ರೋನ್ ದಾಳಿಗಳು ನಡೆಯುತ್ತಿದ್ದವು. ನಮ್ಮ ನೆಲೆಗಳಲ್ಲಿ ಅನೇಕ ಸೈನಿಕರು, ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳು ವಾಸ ಮಾಡ್ತಿದ್ವು. ಈ ಡ್ರೋನ್ ದಾಳಿಯ ಬಗ್ಗೆ ಅವರು ಅಷ್ಟೇ ಚಿಂತಿತರಾಗಿದ್ರು. ಆದಾಗ್ಯೂ ಕೂಡ ಈ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ನಷ್ಟವಾಗದಂತೆ ನಮ್ಮ ಸೇನೆಯು ನೋಡಿಕೊಂಡಿದೆ. ಕೊನೆಯಲ್ಲಿ ನಾವು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದೇವೆ. ಇದು ಸೇನೆಯ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸಿದ್ದಲ್ಲದೆ ನಮ್ಮ ಜನರನ್ನ ಹೆಮ್ಮೆ ಪಡುವಂತೆ ಮಾಡಿತು ಅಂತ ಲೆಫ್ಟಿನೆಂಟ್ ಜನರಲ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಭಾರತದ ಶಿಶುಪಾಲ ಸಿದ್ಧಾಂತವನ್ನ ಪ್ರತಿಬಿಂಬಿಸುತ್ತೆ ಅಂತಲೂ ಹೇಳಿದ್ದಾರೆ. ಒಂದು ನಿರ್ದಿಷ್ಟ ಮಿತಿಯವರೆಗೆ ತಾಳ್ಮೆಯಿಂದಿದ್ದು ನಂತರ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದನ್ನು ಇದು ಒಳಗೊಂಡಿರುತ್ತದೆ. ಹೀಗಾಗಿ ಭಾರತ ಶಿಶುಪಾಲ ಸಿದ್ಧಾಂತವನ್ನ ಯುದ್ಧದಲ್ಲಿ ಅನುಸರಿಸಿದೆ ಅಂತ ಹೇಳಿದ್ದಾರೆ. ಒಂದು ಕಡೆ ಭಾರತದ ಸಾಧನೆಯಾದರೆ ಮತ್ತೊಂದು ಕಡೆ ಪಾಕಿಸ್ತಾನ ತೀವ್ರ ಮುಖಭಂಗವನ್ನ ಅನುಭವಿಸಿದೆ. ಆದರೆ ಸೋತು ಸುಣ್ಣವಾದರೂ ಕೂಡ ಪಾಕಿಸ್ತಾನದಲ್ಲಿ ಭಾರೀ ಅಚ್ಚರಿಯ ಬೆಳವಣಿಗೆ ಆಗಿದೆ. ಸಾಮಾನ್ಯವಾಗಿ ಎಲ್ಲ ದೇಶಗಳು ತಮ್ಮ ಸೇನಾ ನಾಯಕರಿಗೆ ಗೆದ್ದ ಸೇನಾ ಕಾರ್ಯಾಚರಣೆ ಅಥವಾ ಯುದ್ಧದಲ್ಲಿ ತೋರಿದ ಶೌರ್ಯಕ್ಕಾಗಿ ಸರ್ಕಾರದಿಂದ ಪದಕಗಳನ್ನು ಪಡಿತಾರೆ. ಅದನ್ನ ಸೇನಾ ನಾಯಕರು ಹೆಮ್ಮೆಯಿಂದ ತಮ್ಮ ಎದೆಯ ಮೇಲೆ ಹಾಕಿಕೊಳ್ಳೋದು ವಾಡಿಕೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಎಷ್ಟು ಕಾರ್ಯಾಚರಣೆ ಯುದ್ಧವನ್ನ ಸೋತ ಆಧಾರದಲ್ಲಿ ಪದಕವನ್ನ ನೀಡ್ತಾರೆ ಅನ್ನೋದು ಈಗ ಸ್ಪಷ್ಟವಾದಂತಿದೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರಕ್ಕೂ ಅಲ್ಲಿನ ಸೇನೆಗೂ ಯಾವುದೇ ಮರ್ಯಾದೆ ಕೂಡ ಇಲ್ಲ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಅಂಚು ಅಂಚಿಗೂ ತನ್ನ ಮಿಸೈಲ್, ಡ್ರೋನ್ ಮೂಲಕ ದಾಳಿ ಮಾಡಿತ್ತು. ಆದರೆ ಇದಕ್ಕೆ ಬರೀ ಸುಳ್ಳಿನಿಂದಲೇ ಪ್ರಚಾರವನ್ನು ಪಡೆದುಕೊಂಡಿದ್ದ ಪಾಕ್ ಈಗ ಮತ್ತೊಂದು ಹೀನ ಸ್ಥಿತಿಗೆ ಇಳಿದಿದೆ. ಪಾಕಿಸ್ತಾನದ ಸಿಡಿಎಸ್ ಅಥವಾ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದ ಅಸೀಂ ಮುನೀರ್ನನ್ನ ಈಗ ಫೀಲ್ಡ್ ಮಾರ್ಷಲ್ ಆಗಿ ಬಡ್ತಿ ನೀಡಲಾಗಿದೆ. ಬಹುಶಃ ಒಂದೇ ಒಂದು ಯುದ್ಧವನ್ನ ಗೆಲ್ಲದೆ, ಸೇನಾ ಕಾರ್ಯಾಚರಣೆಯನ್ನೂ ಸರಿಯಾಗಿ ಮಾಡದೆ ಫೀಲ್ಡ್ ಮಾರ್ಷಲ್ ಹುದ್ದೆಗೇರಿದ ಪಾಕಿಸ್ತಾನದ ಮೊದಲ ವ್ಯಕ್ತಿ ಇವರಾಗಿದ್ದಾರೆ ಎನ್ನಬಹುದು. ಆಯೂಬ್ ಖಾನ್ ಬಳಿಕ ಪಾಕಿಸ್ತಾನ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಸ್ಥಾನವನ್ನ ಪಡೆದ ಎರಡನೇ ವ್ಯಕ್ತಿ ಅಸೀಂ ಮುನೀರ್ ಆಗಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತದ ಸೇನೆ ಪಾಕಿಸ್ತಾನದಲ್ಲಿದ್ದ 9 ಟೆರರಿಸ್ಟ್ ಕೇಂದ್ರ ಕಚೇರಿ ಅಥವಾ ಸ್ಥಳಗಳ ಮೇಲೆ ಬಾಂಬ್ ಹಾಕಿತ್ತು. ಅದಲ್ಲದೆ 12 ಏರ್ ಬೇಸ್ಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು. ಪಾಕಿಸ್ತಾನ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಜಾಮ್ ಮಾಡಿದ್ದು ಮಾತ್ರವಲ್ಲದೆ ಲಾಹೋರ್ಗೆ ಡ್ರೋನ್ ಕಳಿಸಿ ಅದನ್ನು ಧ್ವಂಸ ಮಾಡಲಾಯಿತು. ಪ್ರತಿ ದಾಳಿಯಲ್ಲಿ ಪಾಕಿಸ್ತಾನ ಬಳಸಿದ್ದ ಚೀನಾ ಮೂಲದ ಯುದ್ಧೋಪಕರಣಗಳು, ಟರ್ಕಿಶ್ ಡ್ರೋನ್ಗಳನ್ನು ನಿರಾಯಾಸವಾಗಿ ಭಾರತ ಹೊಡೆದುರುಳಿಸಿತ್ತು. ಇನ್ನು 5 ರಿಂದ 7 ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಕಳೆದುಕೊಂಡಿದೆ ಅಂತ ವರದಿಯಾಗಿದೆ. ಅಲ್ಲದೆ 800ರಿಂದ 1000ಕ್ಕೂ ಅಧಿಕ ಡ್ರೋನ್ಗಳು ಭಾರತದ ಗಡಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ದಾಟಲಾಗದೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. 64ಕ್ಕೂ ಅಧಿಕ ಸೈನಿಕರು ಸಾವು ಕಂಡಿರೋ ಬಗ್ಗೆ ಮಾಹಿತಿಗಳಿವೆ. ಆರ್ಮಿ ಪೋಸ್ಟ್ಗಳು ಎಷ್ಟು ಧ್ವಂಸವಾಗಿದೆ ಅನ್ನೋದನ್ನ ಪಾಕ್ಗೂ ಕೂಡ ಇಂದಿಗೂ ಲೆಕ್ಕ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಇಷ್ಟೆಲ್ಲ ಆದ ಬಳಿಕವೂ ಕೊನೆಗೆ ಭಾರತದ ಡಿಜಿಎಂಒಗೆ ಕೈ ಮುಗಿದು ಕದನ ವಿರಾಮವನ್ನು ಕೇಳಿತ್ತು. ಕಾರ್ಯಾಚರಣೆಯಲ್ಲಿ ಇಷ್ಟೆಲ್ಲ ಅವಮಾನವನ್ನು ಎದುರಿಸಿಯೂ ಕೂಡ ಪಾಕಿಸ್ತಾನ ಅಸೀಂ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಬಡ್ತಿ ನೀಡಿದ್ದು ಭಾರೀ ಅಚ್ಚರಿಗೆ ಕಾರಣ ಆಗಿದೆ. ಈತ ಪಡೆದಿರುವ ಶ್ರೇಣಿ ಅತ್ಯಂತ ಅಪರೂಪದ್ದು. ಕೊನೆಯ ಬಾರಿಗೆ 1959ರಲ್ಲಿ ಜನರಲ್ ಆಯೂಬ್ ಖಾನ್ ಅವರಿಗೆ ಈ ಒಂದು ಸ್ಥಾನವನ್ನು ನೀಡಲಾಗಿತ್ತು. ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇಂತಹದೊಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದು ಪಾಕಿಸ್ತಾನ ಸೇನೆಯ ಅತಿದೊಡ್ಡ ಗೌರವವಾಗಿದೆ. ಇನ್ನು ಇದೇ ಅಸೀಂ ಮುನೀರ್ ಇತಿಹಾಸ ಬಹಳ ಕರಾಳವಾಗಿದೆ.
ಈತ ಪಾಕಿಸ್ತಾನ ಸೇನೆಯ ಉನ್ನತ ಹುದ್ದೆಗೆ ನೇಮಕಗೊಳ್ಳೋಕ್ಕೂ ಮೊದಲು ಈತ ಭಾರತದ ವಿರುದ್ಧ ಮಾಡಿದಂತಹ ಹುನ್ನಾರಗಳು ಒಂದಲ್ಲ ಎರಡಲ್ಲ. ಇದರಲ್ಲಿ ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ 2019 ಫೆಬ್ರವರಿ ಪುಲ್ವಾಮಾ ದಾಳಿಯ ನಂತರದಲ್ಲಿ 40 CRPF ಯೋಧರ ಸಾವಿಗೆ ಕಾರಣವಾದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದ್ರೆ ISIಯನ್ನ ಮುನ್ನಡೆಸ್ತಾ ಇದ್ದಿದ್ದು ಇದೇ ಅಸೀಂ ಮುನೀರ್. ಜನರಲ್ ಅಸೀಂ ಮುನೀರ್ ನವೆಂಬರ್ 2022ರಲ್ಲಿ ಜನರಲ್ ಕಮರ್ ಜಾವೇದ್ ಅವರಿಂದ ಸೇನಾ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ನವೆಂಬರ್ 2024ರಲ್ಲಿ ಅವರ ಸೇನಾ ಮುಖ್ಯಸ್ಥರ ಅಧಿಕಾರಾವಧಿಯನ್ನ 3 ರಿಂದ 5 ವರ್ಷಗಳಿಗೆ ವಿಸ್ತರಿಸಲಾಯಿತು. ಸದ್ಯ ಭಾರೀ ಮುಖಭಂಗ ಅನುಭವಿಸಿದ ನಂತರವೂ ಕೂಡ ಅಸೀಂ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಷನ್ ನೀಡಲಾಗಿದೆ. ಇದು ಈಗ ಭಾರೀ ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.